ಕುಳಿತುಕೊಳ್ಳಿ. ಶಿಷ್ಯರೇ, ಭಕ್ತಾಂತರು ಬಂದಿದ್ದಾರೆ. ಯಥೇಚ್ಛವಾಗಿ ಬಂದಿದ್ದಾರೆ. ಕೂರಲು ಜಾಗವೇ ಇಲ್ಲ. ಏನು ಊರಿಗೆ ಯಾರೋ ಹೊಸ ಸ್ವಾಮೀಜಿ ಬಂದಿದ್ದಾರೆ? ಹೌದಾ? ಭಕ್ತಾದಿಗಳು ಬರ್ತಿದ್ದಾರೆ. ಸ್ವಾಮೀಜಿ ಹೇಳಿ, ಕುಳಿತುಕೊಳ್ಳಿರ. ಇನ್ನಿದ್ದಾರೆ ಭಕ್ತಾದಿಗಳು. ಬೇಗ ಬೇಗ ಬನ್ನಿ, ಪ್ರಾರ್ಥನೆ ಪ್ರಾರಂಭ ಮಾಡೋಣ. ಸ್ವಾಮೀಜಿಗೆ ಜೈ. ಈ ನಮ್ಮ ಸ್ಕೂಲಿಗೆ ಸ್ವಾಮೀಜಿ ಬಂದಿದ್ದಾರಂತೆ, ನೋಡ್ಕೊಂಬರೋಣ. ತುಂಬಾ ಚೆನ್ನಾಗಿ ಹೇಳ್ತಾರಂತೆ. ನಂಗೆ ಯಾಕೋ ವಿದ್ಯೆ ಹತ್ತಾನೆ ಇಲ್ಲ ಕಣೋ. ನಮ್ಗೆಲ್ಲರ ಎಂತ ವಿಷಯ, ಎಲ್ಲ ಶಾಲೆಯ ವಿದ್ಯಾರ್ಥಿಗಳನ್ನು ನೋಡಿದ್ದೀರಾ? ಕುಳಿತುಕೊಳ್ಳಿ. ಎಲ್ಲರೂ ಪ್ರಾರ್ಥನೆ ಪ್ರಾರಂಭ ಮಾಡೋಣ. ಭಕ್ತಾದಿಗಳಿಂದ ಇದ್ದಾರೆ, ಬಂದು ಬಿಟ್ಟರೆ ಕೆಟ್ಟ ಕೆಟ್ಟ ಕೆಲಸಗಳಂತೆ. ಬನ್ನಿ ನಾವು ಹೋಗಿ ಕೇಳೋಣ. ಬನ್ನಿ ಬನ್ನಿ. ಸ್ವಾಮೀಜಿ ಎಲ್ಲರೂ ನಿಮ್ಮ ಕೈಗಳನ್ನು ಜೋಡಿಸಿ. ನೀವೆಲ್ಲ ನೋಡಿ, ನೀವೆಲ್ಲ ಜೋಡಿಸಿ ಪ್ರಾರ್ಥನೆ ಪ್ರಾರಂಭ ಮಾಡೋಣ. ಓಂ ಶ್ರೀ ರಚಿತರಾಮಾಯ ನಮಃ. ನೀವು ಬೇರೆ ಹೇಳಬೇಡಿ, ನಮಃ ಅನ್ನಿ. ಓಂ ಶ್ರೀ ದೀಪಿಕಾ ಪಾದಕನಾಯ ನಮಃ. ಓಂ ಶ್ರೀ ರಕ್ಷಿತಾಯ ನಮಃ. ಓಂ ಶ್ರೀ ಪ್ರಿಯಾಂಕಾ ಚೋಪ್ರಾಯ ನಮಃ. ಓಂ ಶಿಷ್ಯ ಯಾರಾದ್ರೂ ಹೆಸರು ಮಾಡಿಕೊಟ್ಟೆ? ಓಂ ಶ್ರೀ ಐಶ್ವರ್ಯಾಯ ನಮಃ. ಮತ್ತೊಂದು ಹೆಸರು ಹೇಳಿ. ಓಂ ಶ್ರೀ ಶಿಲ್ಪ ಶೆಟ್ಟಾಯ ನಮಃ. ಓಂ ಬಸ್ ಬಸ್ ನಮಃ. ಓಂ ನಮಃ. ಓಂ ನಮಃ. ಈಗ ಎಲ್ಲರೂ ನಿಮ್ಮ ಕಣ್ಣುಗಳನ್ನು ತೆರೆಯಿರಿ. ಪ್ರಾರ್ಥನೆ ಎಲ್ಲರಿಗೂ ಇಷ್ಟ ಆಯಿತೆ? ಒಂದು ಕೆಲಸ ಮಾಡಿ, ನಾಳೆನು ಇದೇ ಸಮಯಕ್ಕೆ ಎಲ್ಲರೂ ಬಂದುಬಿಡಿ, ಮತ್ತೊಮ್ಮೆ ಪ್ರಾರ್ಥನೆ ಮಾಡೋಣ, ಆಯ್ತಾ? ಈಗ ಎಲ್ಲರೂ ಬಂದು ನನ್ನ ಪ್ರಾರ್ಥನೆ ಕಾಲಿನ ಆಶೀರ್ವಾದವನ್ನು ಪಡೆದು ಹೊರಡಿ. ಆಶೀರ್ವಾದ ತೊಡಗಿ ಹೊರಡಿ. ದಕ್ಷಿಣ ಎಲ್ಲರೂ ಕೊಡಲೇಬೇಕು. ಹೊರಡಿ ಹೊರಡಿ. ಶಿಷ್ಯರೇ, ಪ್ರಾರ್ಥನೆಯನ್ನು ಮುಗಿಯಿತು. ಈಗ ಸಮಸ್ಯೆ ಇರುವಂತಹ ಜನರು ಬಂದಿದ್ದಾರೆ. ಅವರಿಂದಲೇ ನಮಗೆ ಹೆಚ್ಚು ಲಾಭ. ಒಬ್ಬೊಬ್ಬರನ್ನ ಕರೆಸಿ ಒಳಗಡೆ. ಸ್ವಾಮಿ ಸ್ವಾಮಿ, ನನ್ನ ಕೂದಲಿಗೆ ನೀವೇ ಸಮಸ್ಯೆಯನ್ನು ನೀಡಬೇಕು. ಪರಿಹಾರ. ಸಮಸ್ಯೆ ಅಲ್ಲ ತಾಯಿ, ಪರಿಹಾರ ನೀಡಬೇಕು. ಹೌದು ಸ್ವಾಮಿ, ಪರಿಹಾರ ನೀಡಿ. ಇದೆ, ನಮ್ಮ ಹತ್ರ ಬನ್ನಿ. ಪ್ರತಿಯೊಂದು ಸಮಸ್ಯೆಗೂ ಪ್ರತಿಯೊಂದು ಪರಿಹಾರ ಅಲ್ಲ, ಎರಡೆರಡು ಪರಿಹಾರ ಕೊಡ್ತೀನಿ. ಮೊದಲು ನಿಮ್ಮ ಸಮಸ್ಯೆ ಹೇಳಿ. ಜನ ಎಲ್ಲ ನನ್ನ ಕುಳ್ಳಿ 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 ಅಂತಿದ್ರು ಸ್ವಾಮಿ. ನಮ್ಮಮ್ಮ ನೀನು ಕುಳ್ಳಿ ಇದೆಯಾ ಅಂತ ಹೇಳಿ ಇಷ್ಟು ಎತ್ತರವಾಗಿದೆಯಲ್ಲ ಅಂತಿದ್ರು ಸ್ವಾಮಿ. ಸ್ಟ್ರಾಂಗ್ ಕೂಡ ಇದೆಯಲ್ಲ ಅಂತಿದ್ರು ಸ್ವಾಮಿ. ನಿಮ್ಮ ಸಮಸ್ಯೆ ಏನು? ನನ್ನ ಸಮಸ್ಯೆ ಕೂದಲು ಉದುರು ಹೋಗಿ ನೋಡಿ ಇಲ್ಲಿ ಬೋಡಿ ಆಗ್ಬಿಡ್ತಿದ್ದೀನಿ. ಬೋಡಿ ಸುಂದರವಾದ ಪರಿಹಾರ ಕೊಡಿ ಸ್ವಾಮಿ.
ಒಂದು ಸ್ವಲ್ಪ ಆ ಕಡೆ ನಿಂತ್ಕೋ. ಏನ್ ಪರಿಹಾರ ಕೊಟ್ಟಿ? ಯಾವುದು ಯಾವುದು? ಓ ಅದು ಅದು ಕೊಡೋಣ ಪರಿಹಾರ ಕೊಡೋಣ. ಶಿಷ್ಯ ಇದನ್ನ ಬೇಡಿಕೊಳ್ಳಿ. ನೋಡಮ್ಮ ತಾಯಿ, ಹಾ ಸ್ವಾಮಿ. ಬಾಯಿ, ಹಾ ಸ್ವಾಮಿ. ನಿನ್ನ ತಲೆ ಕೂದಲಿಗೆ ಉತ್ತಮವಾದ ಪರಿಹಾರ ಕೊಡ್ತೀನಿ. ಕೊಡಿ ಸ್ವಾಮಿ ಕೊಡಿ. ಒಂದು 4 ರೀತಿಯ ಪ್ಲಾಸ್ಟಿಕ್ ಹಾ ಸ್ವಾಮಿ. ಅದರಲ್ಲಿ ನಿನ್ ಕೂದಲು ಯಾವ ಬಣ್ಣ ಬೇಕು? ಕಪ್ಪು ಬಣ್ಣದ್ದು ಸ್ವಾಮಿ. ಕಪ್ಪು ಬಣ್ಣದು. ಕಪ್ಪು ಪ್ಲಾಸ್ಟಿಕ್ ಅನ್ನು ಜಾಸ್ತಿ ತಗೋ. ಆಯ್ತು ಸ್ವಾಮಿ. ಒಂದು ದೊಡ್ಡ ಪಟ್ಲ ತಗೋ. ದೊಡ್ಡದಾ ಸ್ವಾಮಿ? ಹಾ, ಗ್ಯಾಸ್ ಮೇಲೆ ಇಡು. ಗ್ಯಾಸ್ ಮೇಲೆ ಅದ್ರ ಮೇಲೆ ಪ್ಲಾಸ್ಟಿಕ್ ಎಲ್ಲ ಚೆಲ್ಲು. ಹಾ ಸ್ವಾಮಿ. ಗ್ಯಾಸ್ ನ ಆನ್ ಮಾಡು. ಅದನ್ನ ಚೆನ್ನಾಗಿ ಕಳಿಸು. ಚೆನ್ನಾಗಿ ಕಲಿಸುತ್ತೀನಿ. ಕಳಿಸ ಅದೆಲ್ಲ ಕಳಿಸು. ಅದನ್ನ ಹಿಂಗೆ ಎತ್ಕೋ. ಹಿಂಗೆ ಹಿಂಗೆ ಎತ್ಕೋ. ಹಿಂಗೆ ಎತ್ಕೊಂಡ ಹಾ ಸ್ವಾಮಿ. ನಿನಗೆ ಗಟ್ಟಿಗಿರೋ ಕೂದಲು ಬೇಕಾ ತೆಳ್ಳಗಿರೋದು ಬೇಕಾ? ಗಟ್ಟಿಗಿರೋದು ಸ್ವಾಮಿ. ಗಟ್ಟಿಗಿರೋದು ಬೇಕು. ಶಿಷ್ಯ ಯಾವ ಪ್ರಾಣಿ ಕೂದಲು ಗಟ್ಟಿ ಬರ್ತದೆ? ಕುದುರೆ ಇದು, ಕುದುರೆ ಇದು. ನೋಡಮ್ಮ, ಹಾ ಸ್ವಾಮಿ. ನಿಮ್ಮ ಮನೆ ಹತ್ರ ಕುದುರೆ ಇದೆಯೇ? ಹ್ಞೂ ಸ್ವಾಮಿ ಇದೆ ಇದೆ. ಇದೆ. ರಾತ್ರಿ ಹೊತ್ತೋಗು. ಹಾ ಸ್ವಾಮಿ. ಮಲಗಿರ್ಬೇಕಾದ್ರೆ ಬಾಳದಿಂದ ಕೂದಲು ಕಟ್ಕೊಂಡು ಬಂದ್ಬಿಡು. ಹಾ ಸ್ವಾಮಿ. ಆ ಕೂದಲ ತಂದು ತಲೆಗೆ ಅಂಟಿಸ್ಬಿಡು. ಹಾ ಸ್ವಾಮಿ. ಆಮೇಲೆ ನೋಡು, ಉಪ್ಪು ನೀರು ಬಿಸಿ ಮಾಡು, ಸ್ನಾನ ಮಾಡ್ಕೊಳ್ಳು. ನಿನ್ ಕೂದಲು ಇಷ್ಟು 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 ಅಂತ ಕೂದಲ ಆಗ್ಬಿಡ್ತದೆ. ಆಯ್ತು ಸ್ವಾಮಿ. ಎಷ್ಟು ಪರಿಹಾರ? ಚೆನ್ನಾಗಿತ್ತು ಸ್ವಾಮಿ. ಇಂಥ ಪರಿಹಾರ ನಾನು ಯಾರು ಕೊಟ್ಟೇ ಇರ್ಲಿಲ್ಲ ಸ್ವಾಮಿ. ಮಳೇಶ ಸ್ವಾಮಿನ ಸುಮ್ಮನೆನಾ? ಮಳೇಶ ಸ್ವಾಮಿಗೆ ಸರಿ, ಶಿಷ್ಯ ಹಾ ಸ್ವಾಮಿ. ಬನ್ನಿ ಮುಂದೆ. ಹೇಳಿ. ಇಷ್ಟು ದೊಡ್ಡ ಸಮಸ್ಯೆ ಇದೆ ನಿಮಗೆ, ಇಷ್ಟು ಚೆನ್ನಾಗಿರೋ ಪರಿಹಾರ ಕೊಟ್ಟೆ. ಒಂದು ನಮಸ್ಕಾರ ಮಾಡುತ್ತಾಗಿ. ಆಯ್ತು ಸ್ವಾಮಿ. ಹೇಳಿ ಹೊರಡಿ. ಮತ್ತೆ ಯಾರಿದ್ದಾರೆ ಕರೆಸಿ? ಇದ್ದಾರೆ. ಒಂದು ನಿಮಿಷ. ಬಂದಿರೋದು ದೊಡ್ಡ ವ್ಯಕ್ತಿ. ಉದಾಹರಣೆ ಹೌದು. ಹಾಗಾದ್ರೆ ಇವತ್ತು ನಮ್ಗೆ ತುಂಬಾನೇ ಲಾಭ ಸ್ವಾಮಿ. ಹಾ, ಅವರನ್ನ ವಿಶೇಷವಾಗಿ ಸ್ವಾಗತ ಮಾಡಿ ಒಳಗಡೆ. ಖಂಡಿತವಾಗಿಯೂ. ಸಲಾಮು ಸ್ವಾಮಿ ನಿಮ್ದಕ್ಕೆ. ಸಲಾಮು ನಿಮಗೆ. ನಿಮಗೇನು ಸಮಸ್ಯೆ ಇದೆ? ಸ್ವಾಮಿ ನಮ್ದಕ್ಕೆ ತುಂಬಾ ಸಮಸ್ಯೆಗೆ ಆಗ್ಬಿಟ್ಟಿದೆ. ಅದೇ ಏನಾಗಿದೆ? ನಮ್ದೆಲ್ಲ ಬಿಸ್ನೆಸ್ ನಿಮ್ದು ಲಾಸ್ ಆಗ್ಬಿಟ್ಟಿದೆ. ಏನ್ ಲಾಸ್ ಆಗಿದೆ ಹೇಳಿ? ಮೊದಲೆಲ್ಲ ನಮ್ಗೆ 10 ಕೋಟಿ ಹಾಕಿದ್ರೆ 20 ಕೋಟಿ ಬರ್ತಾ ಇತ್ತು. ಇವಾಗೆಲ್ಲ 10 ಕೋಟಿ ಹಾಕಿದ್ರೆ 10 ರೂಪಾಯಿ ಕೂಡ ಬರ್ತಾ ಇಲ್ಲ. ನಮ್ದೆಲ್ಲ ತುಂಬಾ ಸಮಸ್ಯೆಗೆ ಆಗ್ಬಿಟ್ಟು ಬೀದಿಗೆ ಬಂದ್ಬಿಟ್ಟಿದ್ದೀನಿ ಸ್ವಾಮಿ. ನೀವು ಇದಕ್ಕೆ ಏನಾದ್ರು ಪರಿಹಾರ ಕೊಡ್ತೀರಾ? ನೋಡೋಣ. ಪ್ರತಿಯೊಂದು ಸಮಸ್ಯೆಗೆ ನಮ್ಮ ಹತ್ರ ವಿಶೇಷ ರೀತಿಯ ಪರಿಹಾರ ಇದೆ. ಹಾಗಾದ್ರೆ ನಿಮ್ಮ ಬಿಸ್ನೆಸ್ ಅಲ್ಲಿ ಹೇಗೆ ಲಾಸ್ ಆಗ್ತಿದೆ ಸ್ವಲ್ಪ ಹೇಳ್ತೀರಾ? ಮೊನ್ನೆ ನಾವು ನಾಗರಬಾವಿಗೆ ಬಿಲ್ಡಿಂಗ್ ಕಟ್ಸಿದೆ. ಗೊತ್ತಿದೆ. ಎಲ್ಲ ಬಿಸ್ನೆಸ್ ಎಲ್ಲ ಮಾಡ್ಕೊಂಡು ಚೆನ್ನಾಗಿ ನಡೀತಾ ಇದೆ. ಆದ್ರೆ ಅದೇನಾಗುತ್ತೋ ಗೊತ್ತಿಲ್ಲ, ಎಲ್ಲ ಲಾಸ್ ಆಗಿ ಬೀದಿಗೆ ಬಂದ್ಬಿಟ್ಟಿದ್ದೀನಿ ಸ್ವಾಮಿ. ನಾಗರಬಾವಿ ನಾಗರಬಾವಿಗೆ ಆದ್ರೆ ಮುಂದೆ ಹೋಗಿ 8ನೇ ಕ್ಲಾಸು. ತಿರುಗಡೆ. ಹಾ, ಅಲ್ಲೇ. ಹಾ ಅದೇ ನಮ್ದಕ್ಕೆ. ಅದು ನಿಮ್ಗೆ ಹಾ ನಮ್ದಕ್ಕೆನೆ ಅದು. ಎಷ್ಟಿದೆ ದೊಡ್ಡದಾಗಿದೆ? ಹಾ ಅದೆಲ್ಲ ದೊಡ್ಡ ಬಿಸ್ನೆಸ್ ಮಾಡಿ ಕಟ್ಸಿದ್ದದು. ಓ ಸರಿ, ನಮಗೆ ನಿಮ್ಮ ಸಮಸ್ಯೆ ಗೊತ್ತಾಯ್ತು. ಹಾ ಪರಿಹಾರ ಕೊಡೋಣ. ನಿಮ್ಮ ಬಿಲ್ಡಿಂಗ್ ಅಲ್ಲಿ ಹಾ ಬಾತ್ರೂಮ್ ಇದೆಯೇ? ರೂಮು. ಕಟನ್ಕೆ ರೂಮು ಇದೆಯೇ? ಹಾ ಇದೆ ಸ್ವಾಮಿ. ನಮ್ದಕ್ಕೆ ಬೇರೆ ಆಗ್ತಿರುತ್ತೆ, ಅದಕ್ಕೆ ನಾನು ಸ್ಪೆಷಲ್ ಆಗಿ ಬಾತ್ರೂಮ್ ಕಟ್ಟಿಸ್ಕೊಂಡಿದ್ದೀನಿ ಸ್ವಾಮಿ. ನೋಡಪ್ಪ, ಇವನ ಸಮಸ್ಯೆ ಪರಿಹಾರವಾಗುತ್ತೆ. ಮೊದಲು ಕಕ್ಕಸ್ಮನೆಯನ್ನು ಮುಚ್ಚಿಸ್ಬಿಡು. ಕಕ್ಕಸ್ಮನೆನ ಮುಚ್ಚಿಸ್ಬಿಡು. ಹಾ, ಸ್ವಾಮಿ ಕಕ್ಕಸ್ಮನೆನ ಬಿಚ್ಚಿಸ್ಬಿಟ್ರೆ ನನಗೆ ದಿನಕ್ಕೆ 4 ಸಲ ಬೇರೆ ಆಗ್ತದೆ. ನಾನು ಎಲ್ಲಿ ಹೋಗ್ಲಿ? ಅದು ನನಗೆ ಗೊತ್ತಿಲ್ಲ. ನಿಮಗೆ ಭೇಟಿ ಬಂದಾಗ ನೋಡ್ಕೊಳ್ಳೋಣ. ಮೊದಲು ನಿಮ್ಮ ಸಮಸ್ಯೆ ಪರಿಹಾರ ಬೇಕಂದ್ರೆ ನಿನ್ನ ಬಾತ್ರೂಮ್ನ ಮುಚ್ಚಿಸ್ಬಿಡು. ಹಾ ಹಾಗೆ ಆಗ್ಲಿ, ಏನಾದ್ರು ಮಾಡುವ. ಆದ್ರೆ ನಮ್ಗೆ ಇನ್ನೊಂದು ಸಮಸ್ಯೆ ಇದೆ ಸ್ವಾಮಿ. ಹೇಳು, ಎಲ್ಲಾ ಸಮಸ್ಯೆಗಳ ಪರಿಹಾರ ನನ್ನ ಹತ್ರ ಇದೆ. ನಮ್ದು
ನಮ್ದು ಇತ್ತೀಚೆಗೆ ಯಾಕೋ ದಿನಕ್ಕೆ 4 ಸಲ ಬೇದಿ ಆಗ್ತಿದೆ ಸ್ವಾಮಿ. ಇದಕ್ಕೆ ನೀವೇನಾದ್ರೂ ಪರಿಹಾರ ಕೊಡಿ. 4 ಸಲ ಹಾ, ಕೊಡೋಣ ನಮ್ಗೆ ಬಹಳ ಬೇಜಾರಾಗಿದೆ ಇದರಿಂದ. ಕೊಡೋಣ ಕೊಡೋಣ. ಶಿಷ್ಯ ನಿಮ್ಮೇನ್ ಕೊಡಿ. ಓಂ ಶ್ರೀ ಭ್ರಂ 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 ಸ್ವಾಹಾ. ಇದನ್ನ ಮಾಡಿಕೋ ಸ್ವಾಮಿ, ಏನು ನಿಮ್ದು ಇಷ್ಟಪ್ಪ ಇದೆ? ನಮ್ದು ಅಲ್ಲ, ಅದು ನಿಮಗೆ ಹಣ್ಣು ಇದು ನಿಂಬೆ ಹಣ್ಣ? ಅಲ್ಲ, ಅದು ನಾನು ಮಂತ್ರಿಸಿ ಕೊಟ್ಟಿರುವಂತಹ ವಿಶೇಷ ನಿಂಬೆ ಹಣ್ಣು. ಇದು ನೆತ್ತಿಟ್ಕೊಳ್ತೀವಿ. ಅದನ್ನ ಆ ಜೇಬಿನಲ್ಲಿ ಇಟ್ಕೋ. ಇಲ್ಲಿಕೊಳ್ಳ ಅಲ್ಲಲ್ಲ, ಮತ್ತೆ? ನಿಮ್ಮ ಪ್ಯಾಂಟ್ ಮೇಲಿರುವಂತಹ ಈಗ ಬೇಡ, ಹುಡುಗರಿದ್ದಾರೆ, ಶಿಷ್ಯರಿದ್ದಾರೆ, ಅಲ್ಲಿ ಹೋಗಿ ಪೂಜೆಯಲ್ಲಿ ಇಟ್ಕೋ. ಹಾಗೆ ಹಾಗೆ ನಿಮ್ಗೆ ಹೇಳ್ದಾಗ ನಾವು ಕೇಳ್ತೀವಿ. ಹಾ ಹೌದು. ಏನಪ್ಪ ಬಾಯಿಗೆ ಇಷ್ಟು ದೊಡ್ಡ ಸಮಸ್ಯೆ ತಗೊಂಡ್ಬಂದಿದೆ. ಹಾ, ಅದ್ರ ಮೇಲೆ ಬೇಸಿ ಸಮಸ್ಯೆ ಬೇರೆ ತಗೊಂಡ್ಬಂದಿದೆ. ಎರಡಕ್ಕೂ ಪರಿಹಾರ ಕೊಟ್ಟೆ. ಹಾ. ಸ್ವಲ್ಪ ದಕ್ಷಿಣೆ ಕೊಟ್ಬಿಡೋದು. ಮತ್ತೆ ಕೊಡ್ತೀನಿ. ಸ್ವಾಮಿ, ನಿಮ್ದಕ್ಕೆ 2,000 ಕೊಟ್ರೆ ಸಾಕಾಗುತ್ತೆ? 2,000 ಇಷ್ಟು ದೊಡ್ಡ ವ್ಯಕ್ತಿಗೆ 2,000 ಕಡಿಮೆ ಇದೆ. ಹಂಗೆ ಹೇಳ್ಬಿಟ್ರಾ? ನಿಮ್ದಕ್ಕೆ ನಮ್ದಕ್ಕೆ ದೊಡ್ಡ ವ್ಯಕ್ತಿ ಅಂತ ಹೇಳಿದ್ಮೇಲೆ ತಗ್ದಿನ ಕೊಡಿ. ಸರಿ, ನೀನ್ ತಟ್ಟಾದ್ರೂ ಕೊಡು, ಆನ್ ಮಾಡಾದ್ರೂ ಕೊಡು, ಒಟ್ಟಾಗ ನಮ್ಗೆ ದಕ್ಷಿಣೆ ಕೊಡು. ತಗೊಳ್ಳಿ ಸ್ವಾಮಿ. ನಾನೇ ಬೇಡ, ಶಿಷ್ಯರ ಕೈಯಲ್ಲಿ ಕೊಡು. ನಮ್ದಕ್ಕೆ ಇವಾಗ 10,000 ಕೊಟ್ಟಿದೀವಿ. ನಮ್ದೇನಾದ್ರು ಪರಿಹಾರ ಆಗ್ಬಿಟ್ರೆ ನಿಮ್ಗೆ 1 ಕೋಟಿಗೆ ಕೊಡ್ತೀವಿ ಸ್ವಾಮೀಜಿ. ನಿನ್ನ ಸಮಸ್ಯೆ ಬೇಕಾದ್ರೆ ಪರಿಹಾರವಾಗಲಿ ಕೊಡು. ಎಷ್ಟು ಕೊಟ್ಟರು ಶಿಷ್ಯ? ಓ, ಇಷ್ಟೊಂದು ಕೊಟ್ಬಿಟ್ರೆ ಹಾಗಾದ್ರೆ ಈಗ ಸ್ವಲ್ಪ ಗೊತ್ತಾ ತಗೊಳ್ಳಿ. ಬೇರೆ ಬ್ರ್ಯಾಂಡ್ ತರ್ಬೇಕಲ್ವಾ? ಈಗ ಬಿಡಿ ಶಿಷ್ಯ. ಈಗ ಬೇರೆ ಯಾರಾದ್ರೂ ಇದ್ದಾರೆ ಕಳಿಸ್ಬಿಡಿ. ಅವ್ರದ್ದು ಸ್ವಲ್ಪ ಸಮಸ್ಯೆ ಪರಿಹಾರ ಮಾಡ್ಬಿಡೋಣ. ಸ್ವಲ್ಪ ಹಿಂದುಕೊಂಡು ಪರಿಹಾರ ಇದೆ. ಏನಿಲ್ಲ? ಏನು ಸಮಸ್ಯೆ? ಅದು ನೋಡಿ ಬೆಳಗ್ಗೆ ಪೂಜೆಗೆ ಅಂತ ಹೋಗ್ತಿದ್ದೆ. ನೋಡ್ತಿದ್ದಂಗೆ ಜೀವ ಅಲ್ಲೇ ಹೊರ್ಟೋಯ್ತು ನಂದು. ಅವರೇ ಅವ್ಳ್ ನೋಡಿ ಅವ್ಳ್ ಮಾಡ್ತಿರೋ ಹುಟ್ಟಿಗೆ ನನ್ನ ಕೈ ಹಿಂಗಾಗ್ಬಿಟ್ಟಿದೆ. ನಿನ್ ಕೊನೆ ಹೆಂಗ ಕಾಲಲ್ಲಿ ಮುಳ್ಳು ಚುಚ್ಚಿದಂಗೆ ಆಗ್ತಿದೆ ನನಗೆ. ಇದಕ್ಕೆ ಕೊಡ್ಬೇಕು. ಪ್ರತಿಯೊಂದು ಸಮಸ್ಯೆಗೂ ನಾನು ಪರಿಹಾರ ಕೊಡ್ತೀನಿ. ಶಿಷ್ಯ ಏನ್ ಹೇಳ್ತೀರ ಅದಕ್ಕೆ? ಏನ್ ಪರಿಹಾರ ಕೊಡೋಣ? ತಲೆಬುರುಡೆ ಓದ್ಕೊಂಡು ಕರೆಕ್ಟ್ ಆಗಿ ತಲೆಬುರುಡೆನ ಓದ್ಕೊಳ್ಳೋಣ. ನಿಂಗೇನ್ ಗೊತ್ತಿಲ್ಲ ಸುಮ್ಮನೆ. ನೀನು ನನ್ನ ಪ್ರಿಯ ಶಿಷ್ಯೆ, ತಲೆಬುರುಡೆನೇ ಇರ್ತದೆ ನೋಡಮ್ಮ. ಸ್ಮಶಾನಕ್ಕೂ ಒಂದು ತಲೆಬುರುಡೆ ಇರ್ತವ. ತಲೆ ಬುರುಡೆ. ಸ್ವಾಮಿ, ನಾನು ಸ್ಮಶಾನಕ್ಕೆ ಹೋದ್ರೆ ಅಲ್ಲೇ ಸ್ಮಶಾನ ಆಗ್ಬಿಡ್ತೀನಿ. ಬೇಡ,
ನಿನಗೆ ಮುಂದನ್ನು ಸಾಯಿಸ್ಬೇಕಾ ಬೇಡ? ಸಾಯಿಸ್ಬೇಕು. ಹಂಗಾದ್ರೆ ತಲೆ ಬುಡ ತರಲೇಬೇಕು. ಅಯ್ಯೋ, ಈ ಸ್ವಾಮಿಗಳು ಪರಿಹಾರ ಕೊಡಿ ಅಂದ್ರೆ ತಲೆ ಬುಡೆ ತಗೊಂಡು ಬರ್ತಿದ್ದಾರೆ. ಇಲ್ಲೇ ಕೈ ಕಾಲೆಲ್ಲ ಗಡಗಡ ಆಗ್ತಿದೆ. ಇನ್ನು ಅಲ್ಲಿವರೆಗೂ ಹೆಂಗಪ್ಪ ಹೋಗೋದು? ಇರ್ಲಿ, ಅವಳು ಸಾಯ್ಬೇಕಲ್ವಾ, ಅದಕ್ಕೋಸ್ಕರ ನನ್ನ ತಂದೆ ತರ್ತಾರೆ. ಸರಿ ಸ್ವಾಮಿಗಳೇ, ತರ್ತೀನಿ. ಮುಂದೆ ಯಾರಾದ್ರೂ ಇದ್ರೆ ಯಪ್ಪ, ಮುನ್ಕೋದಾಗಲ್ಲ. ಸ್ವಾಮಿ, ನಂಗೆ ವಾ 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 ಏನೇ ಗೊತ್ತಾ, ಮೊನ್ನೆ ಒಂದು ಬೀರ್ ಹುಡುಗಿ ಬಂದಿದ್ದ ಅಲ್ಲಿ ಬಿರಿಯಾನಿ, ಚಿಕನ್, ಮಟನ್ ಚೆನ್ನಾಗಿ ತಿನ್ಬಿಟ್ಟೆ ಸ್ವಾಮಿ. ಅವತ್ತು ಶುರು ಆಗಿ ಮಾಡ್ತೀವಿ ಸ್ವಾಮಿ, ಇನ್ನ ನಿಂತಿಲ್ಲ. ಏನಾದ್ರೂ ಮಾಡಿ ಸ್ವಾಮಿ, ಏನಾದ್ರೂ ಮಾಡಿ. ಮಾಡಿ ಹಾಕಿ ಡಾಕ್ಟರ್ಸ್ಬಿಟ್ಟೆ ಅಪ್ಪ, ಒಂದು ದೊಡ್ಡ ತಪ್ಪಲೆ ತಗೋ, ತಗೋತೀನಿ ಸ್ವಾಮಿ. 2 ಬೀಳಿಗೆ ನೀರುಳ್ಳಿ, 2 ಬೆಂಗೆ ಅರ್ಧ ಕೆಜಿ ಸಾಂಬಾರ್ ಪುಡಿ, ಸಾಂಬಾರ್ ಪುಡಿನ, ಅರ್ಧ ಕೆಜಿ ಖಾರದ ಪುಡಿ, ಅರ್ಧ ಕೆಜಿ ಅರಿಶಿನ ಪುಡಿ, 4-5 ಬೆಳೆಮೆಣಸಿನಕಾಯಿ ದೊಡ್ಡ ತಗೋ. ಅದನ್ನ ಹಿಂಗೆ 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 ಮುಟ್ಟು ಮುಟ್ಟಿ ಹಾಕು. ಅದನ್ನ ಮುಚ್ಚು. ದೊಡ್ಡದಾದ್ಮೇಲೆ ಬೆಳಗ್ಗೆ ಒಂದು ಲೋಟ, ಮಧ್ಯಾಹ್ನ ಒಂದು ಲೋಟ, ಸಾಯಂಕಾಲ ಒಂದು ಲೋಟ, 3 ದಿನ ಕುಡಿ. ನೀನು ಆಗಿ ಶಾಶ್ವತದಿಂದ ಇರ್ತದೆ. ಎಂತ ಪರಿಹಾರ ಕೊಟ್ರಿ ಸ್ವಾಮಿ? ಈ ತರ ಯಾರು ಕೊಟ್ಟಿರಲಿಲ್ಲ. ಆಶ್ರಮನೆಲ್ಲ ತಗೊಳ್ಸ್ಬಿಟ್ರು. ಬಿರಿಯಾನಿ ಮಾತು ಹೇಳ್ಬಿಟ್ಟವ್ರು. ಹೊಟ್ಟೆ ತುಂಬ ಆಸಿದೆ. ನಾವು ಸುಮ್ಕೆ ಬರೋಣ, ಬನ್ನಿ ಹೊರಡೋಣ. ನಮ್ಮ ಮುದ್ದುಗೆ 3 ಸಲ ಫೋನ್ ಮಾಡಿದೆ, ಆದ್ರೂ ಕೈ ತೆಗ್ದಿಲ್ಲ. ಫೋನ್ ಮಾಡಿದ್ರೆ ತೆಗಿತಿಲ್ಲ, ಮೆಸೇಜ್ ಮಾಡಿದ್ರೆ ರಿಪ್ಲೈ ಕೊಡ್ತೀರ. ನಾನು ಏನು ಅನ್ಕೊಬೇಕು? ಮಾಡ್ತೀನಿ ಇನ್ನೊಂದ್ಸಲ. ಹಲೋ ಹಲೋ ಮುದ್ದು, ಹೇಳಮ್ಮ. ಯಾಕೋ ಫೋನ್ ತೆಗಿತಿಲ್ಲ ನೀನು? ಫೋನ್ ಮಾಡಿದ್ರೆ ಫೋನ್ ತೆಗಿತಿಲ್ಲ, ಮೆಸೇಜ್ ಕೊಟ್ರೆ ರಿಪ್ಲೈ ಕೊಡ್ತೀರಾ, ಏನ್ ಮಾಡ್ತಿದ್ಯಾ ನೀನು? ನಾನು ಬೇರೆ ಹುಡುಗಿನ ಇಷ್ಟಪಟ್ಟಿದ್ದೀನಿ. ಸಾಕು ನಿನ್ ಜೊತೆ ಸುತ್ತಿದ್ದು. ಏನು ಏನು ಹಿಂಗೆ ಹೇಳ್ತಿದ್ಯಾ? ನೀನು ನೋಡಿ ಹಳೆ ಹುಡುಗಿ ಬಂದಿದೀಯಾ. ನನಗೆ ಬ್ಯೂಟಿಫುಲ್ ಹುಡುಗಿ ನೋಡಿದ್ದೀನಿ. ಇನ್ನು ನನಗೆ ಫೋನ್ ಮಾಡಬೇಡ, ಮೆಸೇಜ್ ಮಾಡಬೇಡ. ನಮ್ಮ ಸಂಬಂಧ ಅಷ್ಟೇ. ಮುದ್ದು ಮುದ್ದು, ನಮ್ಮ ಮಾತು ಕೇಳು. ನಂಗೆ ಗೊತ್ತು ಕಣ, ಮಿಟಿಕ್ ಲೇಡಿಯಿಂದನೇ ನಿಂಗೆ ಆಗಿರೋದು ಅಂತ. ಅಲ್ಲ, ಡ್ಯಾನ್ಸ್ ಮಾಡ್ಬಿಟ್ಟು ಜೊಲ್ಸೋಸ್ಬಿಟ್ಟ ನೀನು. ಕೆಲಸಕ್ಕಿಲ್ಲ ಏನಿಲ್ಲ, ಅದನ್ನ ಫೋನ್ ಕಟ್ ಮಾಡು. ಇನ್ನು ಮುಂದೆ ಫೋನ್ ಮಾಡಬೇಡ, ಮೆಸೇಜ್ ಮಾಡಬೇಡ. ಫೋನ್ ಮಾಡಿದ್ರೆ ಫೋನ್ ತೆಗಿತಿಲ್ಲ, ಮೆಸೇಜ್ ಮಾಡಿದ್ರೆ ಮೆಸೇಜ್ ಮಾಡ್ದೆ. ಈಗ ನೋಡಿದ್ರೆ ನನ್ನ ಜೊತೆ ಮಾತಾಡ್ಬಿಡ ಅಂತಾನೆ. ಏನ್ ಮಾಡ್ಲಿ ನಾನು? ಇಂಥ ನೋಡ್ಕೊಂಡು ಪ್ರೀತಿ ಮಾಡ್ದೆ. ಈಗ ನೋಡಿದ್ರೆ ನೀನ್ ಬೇಡ, ನಂಗೆ ನಿಜ ಮಾಡಿ ಸಿಗೋಣ ಅಂತಿದ್ದಾನೆ. ನೀವು ಅಷ್ಟೇ, ಈ ಜಗಳ ಸಿಕ್ಬಿಟ್ರೆ ಲವ್ ಮಾಡ್ಬೇಡಿ, ನಿಮ್ಗೂ ಹಾಳು ಮಾಡ್ಬಿಡ್ತಾನೆ.
ಇವ್ಳಿಗೆ ಏನಾಯ್ತು? ಮುದ್ದು ಮುದ್ದು ಅಂತಿದ್ದಾಳೆ. ಮೊನ್ನೆ ಮುದ್ದೆನಲ್ಲಿ ಮುದ್ದೆ ಕೊಡು ಸತ್ತೋದ್ರು. ಅವ್ರ ಆತ್ಮ ಇವಳ ಮೇಲೆ ಬಂದೈತೇನೋ. ಅಯ್ಯೋ ದೇವ್ರೆ, ಏನ್ ಮಾಡ್ಲಿ ನಾನು? ನನ್ ಗಂಡ ಬೇರೆ ಮನೇಲಿಲ್ಲ. ಹಾ, ಮರುಳೇಶ್ವರ ಸ್ವಾಮಿ ಬಂದಿದ್ದಾರಂತೆ. ಹೊರಟ ಕರ್ಕೊಂಡು ಹೋಗ್ತೀನಿ. ಬಾ ಬಾ ಅಮ್ಮ, ಸ್ವಾಮಿ ಹತ್ರ ಬರಪ್ಪ. ಬಾ. ಸ್ವಾಮೀಜಿ, ನನ್ನ ಮಗಳು ಇವಳು ನನ್ನ ಮಗಳು ಸ್ವಾಮಿ. ಇವಳಿಗೆ ಈ ತರ ಯಾವ ಮಾಡ್ತಾರೆ ನಾನು ಕೇಳಿಲ್ಲ ಸ್ವಾಮಿ. ಏನಾದ್ರು ಮಾಡಿ ಸ್ವಾಮಿ. ಏನಾಯ್ತಾ? ಇವಳಿಗೆ ಯಾವ್ದೋ ಮುದ್ದೆನಲ್ಲಿ ಕೊಟ್ರು ಮನೆ ಸತ್ತೋದ್ರು. ಅವರೇ ಮೆಟ್ಕೊಂಡಿರ್ಬೇಕು ಇವಳಿಗೆ. ಏನಾದ್ರು ಮಾಡಿ ಸ್ವಾಮಿ, ನನ್ ಗಂಡ ಮನೇಲಿಲ್ಲ. ಸಮಸ್ಯೆಗೆ ಏನ್ ಪರಿಹಾರ ನೋಡಿ. ಹಾ, ಇದೆ. ಇದನ್ನ ನಿನ್ ಮಗಳು ತಲೆಗಟ್ಟಿದ್ರು. ಸರಿಯಾಗಿ ಇಂಥ ಪರಿಹಾರ ಯಾರು ಕೊಟ್ಟಿಲ್ಲ. ಆಶೀರ್ವಾದ ಮಾಡಿ ಸ್ವಾಮಿ. ನನ್ ಮಗಳಿಗೂ ಒಂಚೂರು ಆಶೀರ್ವಾದ ಮಾಡಿ. ಬಾಮ್ಮ, ಬಾ ಬಾ, ಆಶೀರ್ವಾದ ಮಾಡಿ. ಸ್ವಾಮಿ 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 ಹೊಡೆದ್ರು.
ಇದನ್ನ ಇಟ್ಕ ಎಲೆಯ ತಂದ ಅಷ್ಟೇನಾ ಕೊರೋನಾ ಬನ್ನಿ ತಲೆ ಕೆಡ್ಸ್ಬಿಡ್ತಾರೆ ಇವ್ರು ಅಯ್ಯೋ ಮಗಳೇ ಎಲ್ಲೋ ಬಿಡಪ್ಪ ಇಷ್ಟಿನ ಮನೇಲಿ ಅಡ್ಗಿದ್ದು ನನ್ನ ಮಗಳನ್ನ ನೋಡಿದ್ರೆ ಬೀದಿಗೆ ಬಂದಿದ್ಯಲ್ಲೇ ಏನಾಯ್ತು ಗೊತ್ತಾ ಇವಳಿಗೆ ಹುಚ್ಚು ಜಾಸ್ತಿ ಆಗ್ಬಿಟ್ಟಿದೆ ಮುದ್ದು ಮುದ್ದು ಅಂತ ಅಂತಿದ್ದು ನಾನೆಲ್ಲೋ ಸೇರ್ಕೊಂಡಿದ್ದೆ ಅಂತ ಮರುಳೇಶ್ವರ ಸ್ವಾಮಿ ಅಂತ ಕರ್ಕೊಂಡೋದೆ ನೋಡ್ರಿ ಇವಳಿಗೆ ಹುಚ್ಚು ಹಿಡ್ದಿದೆ ಹುಚ್ಚು ಮುದ್ದು ಮುದ್ದು ಅಂತ ಸಾಯಿಸ್ತಿದ್ದಾಳೆ ನಿಮ್ದಕ್ಕೂ ಅಂದ್ರೆ ನಿಮ್ಗೂ ಮೋಸ ಮಾಡಿದ್ದಾನೆ ಏನ್ ಮಾಡಿದ್ದಾನೆ ನಮ್ಗೆ ಬೇದಿ ನಿಲ್ಲಿಸ್ತೀವಿ ಅಂತ ಹೇಳಿ 4 ಸಲ 40 ಸಲ ಆಗ್ತಾ ಇದೆ ಹಾಗೆ ಕುತ್ಕೊಳಕ್ಕಿಲ್ಲ ನಿಂತ್ಕೊಳಕ್ಕಿಲ್ಲ ಆಗ್ತಾ ಇದೆ ಅಯ್ಯಯ್ಯ ಸ್ವಾಮಿ ಎಲ್ಲ ಸ್ವಾಮಿ ನಿಂತಕ್ಕೆ ಮೋಸ ಮಾಡಿದ್ದಾರೆ ಅವರು ಇದಕ್ಕೆ ಮೋಸ ಮಾಡ್ಬಿಟ್ಟಿದ್ದಾರೆ ನೋಡಿ ನನ್ನ ಕೂದಲೇ ಎಲ್ಲ ಹೋಗ್ಬಿಟ್ಟಿದೆ ನೀನೇನಮ್ಮ ಸ್ವಾಮಿ ನೋಡಕ್ ಗೋಡೆ ಹೊಡ್ಕೊಂಡ್ ಬಂದಿದ್ಯಾ ಎಲ್ಲ ಸ್ವಾಮಿ ಹೇಳಿರೋ ಪರಿಹಾರನೇ ಇದೆಲ್ಲ ಏನ್ ಹೇಳಿದ್ರು ಪ್ಲಾಸ್ಟಿಕ್ ಎಲ್ಲ ಮೆತ್ಕೊ ಅಂದ್ಬಿಟ್ಟು ನಾನು ಇರೋ 100 ಕೂದಲು ಆಗ್ಬಿಟ್ಟಿದೆ ಮೋಡ ಮಾಡಿ ಕಳ್ಸಿದ್ದಾರೆ ಅಯ್ಯೋ ಈಗ ಏನ್ ಮಾಡೋದು ಅವನಿಗೆ ಸರಿಯಾದ ಪಾಠ ಕಲಿಸ್ಬೇಕು ಯಾರೇ ಅಯ್ಯೋ ನಮ್ಮ ಮನೆ ಹತ್ರ ಯಾವ್ದೋ ಅವಳು ನಿಂಬೆಹಣ್ಣು ಹಾಕಿದ್ಲಮ್ಮ ಅದನ್ನ ಮಾಟ ಹೋಗಿದ್ದೆ ಏನೋ ತಲೆ ಕೂಡ ತಗೊಂಡು ಬಾ ಅಂತ ಹೇಳಿ ನನ್ ಜೀವನೇ ಹಾಳು ಮಾಡ್ಬಿಟ್ಟ ಇವನ ನಂಬ್ಕೊಂಡು ನನ್ನ ಮನೆ ಮಠ ಎಲ್ಲ ಹಾಳು ಮಾಡ್ಕೊಂಡೆ ಸಿಕ್ಲಿಯ ನನ್ ಮಗ ಬರ್ಲಿ ಅವ್ರಿಗೆ ಬರ್ಲಿ ಅವನು ಎಲ್ಲಿ ಸ್ವಾಮಿ ಇಂತಹ ದೃಶ್ಯ ಭಕ್ತಾದಿಗಳೇ ಹಾ ಸ್ವಾಮಿ ಪರಿಹಾರವಾಯಿತೆ ಪರಿಹಾರ ಆಗಿದೆ ನಿಮಗೊಂಚೂರು ಪರಿಹಾರ ಮಾಡೋಣ ಅಂತ ಬಂದಿದ್ದೀವಿ ನೋಡ್ರಮ್ಮ ನನಗೆ ಬಹುಮಾನ ಹುಡುಗರ ಬಗ್ಗೆ ಎಲ್ಲ ಆಸಕ್ತಿ ಇಲ್ಲ ನೀವು ಅಯ್ಯೋ ಹಂಗೆ ಹೇಳಿದ್ರೆ ನೀವು ತಗೊಳ್ಳೇಬೇಕು ನಾವು ಕೊಡ್ಲೇಬೇಕು ದಯವಿಟ್ಟು ತಗೊಳ್ಳಿ ಸ್ವಾಮಿ ಹಾಗಾದ್ರೆ ಹಾ, ಹಾ. ಶಿಷ್ಯರ ಕೈಯಲ್ಲಿ ಕೊಟ್ಬಿಡಿ ನಾವು ಅವ್ರ ಕೈ ಕೊಡಲ್ಲ ನಿಮ್ ಕೈಲೇ ಕೊಡೋದು ಕೊಡ್ಬೇಕು ಸ್ವಾಮಿ ಹಾ, ಆಸಕ್ತಿ ಅಂದ್ರೆ ಹಾ. ಬನ್ನಿ. ನನಗೆ ಕೊಟ್ಬಿಡಿ ಕೊಡ್ರಿ ಸ್ವಾಮಿಗೆ ಕೊಡ್ರಿ ಕೊಡ್ರಿ. ಸಾಕು ನಿಲ್ಲಿಸಿ ಏನಾಯ್ತು ಏನು ಈಗ ಸಾಕು ನಿಲ್ಲಿಸಿ ಏನಾಯ್ತು ಅಯ್ಯೋ ಸ್ವಾಮಿ ಪರಿಹಾರ ಕೊಡ್ತೀನಿ ಅಂತ ಇವರು ತುಂಬಾ ಮೋಸ ಮಾಡಿದ್ದಾರೆ ಸ್ವಾಮಿ ಮೋಸ ಮಾಡಿದಾರ ನನಗ್ ಮಾಟ ಮಂತ್ರ ಎಲ್ಲ ಅಂತ ಹೇಳಿ ತಲೆ ಕೆಡಿಸಿದಾನೆ ಸರ್ ನನಗೆ ನನ್ ಕೂದು ಹೋಗ್ಬಿಟ್ಟು ಬೋಡಿ ಮಾಡ್ಬಿಟ್ಟಿದೀನಿ ಕಳ್ಸ್ವಾಮಿ ನನ್ ಮಗಳು ಹುಚ್ಚಿಡ್ಸ್ಬಿಟ್ಟಿದ್ದಾನೆ ಸರ್ ಅಲ್ಲ ನಮ್ದು ಬಿಸ್ನೆಸ್ ಉದ್ಧಾರ ಮಾಡ್ತೀನಿ ಅಂತ ಹೇಳಿ ನಮಗೆ ಬೀದಿಗೆ ತಂದ್ಬಿಟ್ಟಿದ್ದಾರೆ ನಿಮ್ಮದು ಬೀದಿಗೆ ಬಂದ್ರ ಈ ನನ್ ಮಗನ ಸುಮ್ಮನೆ ಬಿಡಬಾರ್ದು ಇಲ್ಲೇ ಅದೆಲ್ಲ ಹೊಡಿಬಾರ್ದು ಕಾನೂನು
ಕ್ರಮ ಕೈ ತಗೋಬಾರ್ದು. ಏನಾಯ್ತಂತ ಹೇಳಿ ನೋಡವ. ಇಷ್ಟು ಇಂಥ ಕಾಲದಲ್ಲಿ ಕೂಡ ನೀವು ಮೂಢನಂಬಿಕೆಲ್ಲ ನಂಬ್ತಿರಲ್ಲ, ಅವೆಲ್ಲ ಬೇಕಾ? ಅಲ್ಲ, ಏನ್ ಸಮಸ್ಯೆಗೆ ಯಾವ ಪರಿಹಾರ ಬಿಟ್ಬಿಟ್ಟು ಹೋಗೋಗಿ ಇಂಥವ್ರ ನಂಬ್ತಿರಲ್ಲ ಬಿಡಿ. ಏನಪ್ಪ ಏನಾಯ್ತು ನಿಮಗೆ? ನಿಂತು ಇದು ಬೇರೆ ನಕಲಿ ಐತೆ. ಹೊಡಿಬೇಡಿ. ಇದು ನಕಲಿ ಆಯ್ತಾ? ಅಯ್ಯೋ, ಇದು ಬೇರೆ ಕರ್ಕೊಂಡ್ಬಿಟ್ಟೈತೆ. ಏನಿಲ್ಲ, ಸ್ವಾಮಿ ಆಗ್ಬಿಟ್ಟಿದೆ, ನಮ್ಮ ಮಕ್ಕಳು ಹೊಡೆದು ಬಿಡಲ್ಲ. ಸ್ವಾಮಿ ಆಗ್ಬೇಕಂತ ಅನ್ಕೊಂಡಿದ್ಯಾ? ಇಲ್ಲ. ಯಾರಾದ್ರೂ ದೀಕ್ಷೆ ಕೊಟ್ಟಿದ್ರ? ಯಾರಾದ್ರೂ ದೊಡ್ಡ ದೊಡ್ಡ ಸ್ವಾಮೀಜಿಗಳು ಮಠದ ದೀಕ್ಷೆ ಕೊಟ್ಟಿದ್ರ? ಏನು ಕೊಟ್ಟಿರಲಿಲ್ಲ. ಯಾರಾದ್ರೂ ಗುರುಗಳು ಕೊಟ್ಟಿದ್ರ? ಇಲ್ಲ. ಸುಮ್ಮನೆ ಸ್ವಾಮಿ ಅಂತ ವೇಷ ಯಾಕೆ ಹಾಕೊಂಡೆ? ಏನ್ ಮಾಡ್ಲಿ ಸರ್, ಏನೋ ಅರ್ಥ ಆಗ್ಲಿಲ್ಲ. ಜವಾಬ್ದಾರಿ ಬೇಕು ಆಗಿರ್ಲಿಲ್ಲ, ಪರಿಸ್ಥಿತಿ ಹಂಗ್ ಮಾಡ್ಬಿಟ್ಟಿತ್ತು. ಏನಪ್ಪಾ ಅಂತ ಪರಿಸ್ಥಿತಿ? ನಾನೇನ್ ಮೂರ್ಖ ಅಲ್ಲ ಸರ್, ನಾನು ಓದ್ ಬರ್ದಿದ್ದೀನಿ. ಡಿಗ್ರಿಯಲ್ಲಿ ಗೋಲ್ಡ್ ಮೆಡಲಿಸ್ಟ್, ಬಿಟೆಕ್ ಮಾಡಿದ್ದೀನಿ ನಾನು. ಇವತ್ತು ಒಂದ್ ಕೆಲ್ಸಕ್ಕೋಸ್ಕರ ಆ ಕಂಪ್ನಿ ಅಂತ 106 ಕಡೆ ಒದ್ದಾಡಿ ಕೆಲಸ ಸಿಗ್ಲಿಲ್ಲ. ಕೆಲಸ ಸಿಗ್ಲಿಲ್ಲ. ನಮ್ಮ ಅಪ್ಪ ಸೇರಿಸ್ಕೊಳ್ಳದೆ ಈ ಕಣ್ಣರೆ ನೋಡಿ ಸತ್ತಿರೋದು. ಒಂದ್ ಕೆಲ್ಸ ಸರ್, 17 ವರ್ಷ ಓದಿ ಒಂದ್ ಕೆಲ್ಸ ಸಿಗ್ಲಿಲ್ಲ. ಒಂದ್ ಕೆಲ್ಸಕ್ಕೋಸ್ಕರ ಒದ್ದಾಡಿದ್ದೀನಿ. ಒಂದ್ ದಿವಸ ಬಿಸಿಲಲ್ಲಿ ರೋಡಲ್ಲಿ ಹೋಗ್ಬೇಕಾದ್ರೆ ಒಬ್ಬ ಮುನಿ ಸ್ವಾಮಿ ಮರ್ಸಿಡೀಸ್ ಹೇಳಕ್ಕಾಯ್ತಾನೆ ಸರ್, ಮರ್ಸಿಡೀಸ್ ಕಾರಲ್ಲಿ ಹೋಯ್ತೀರ, ಎಷ್ಟು ಹೊಟ್ಟೆ ಹೊಡಿತಾರೆ ಗೊತ್ತಾ? ನಮ್ಮಂತವ್ರು ಓದಿ ಬರ್ತೀವಿ, ಒಂದ್ ಕೆಲಸ ಸಿಗಲ್ಲ. ಈಗ ನನ್ ಮಕ್ಕಳು AC ಕಾರೇ ಕೂತ್ಕೊಂಡು ಮರ್ಸಿಡೀಸ್ ಅಲ್ಲಿ ಹೋಗ್ತಾರೆ. ನಾನು ಅದಕ್ಕೆ ಅವತ್ತೇ ಹೇಳ್ಕೊಂಡೆ, ನಾನು ಈ ತರ ಒಂದು ಸ್ವಾಮಿ ಆಯ್ತೀನಿ, ನನ್ನ ಬದುಕನ್ನು ಆರಾಮಾಗಿ ಕಟ್ಕೊತೀನಿ. ನೀನು ತಪ್ಪು ಮಾಡಿದ್ಯಾ. ಅವರೆಲ್ಲ ದೊಡ್ಡ ದೊಡ್ಡ ಗುರುಗಳಿಂದ ದೀಕ್ಷೆ ಪಡ್ಕೊಂಡು, ಗುರುಗಳೇ ಪಡ್ಕೊಂಡು ಸಂಸ್ಕೃತ ವೇದ ಅಧ್ಯಯನ ಮಾಡ್ಬಿಟ್ಟು ಸ್ವಾಮೀಜಿಗಳಾಗಿರ್ತಾರೆ. ನೀನು ಅವ್ರು ನೋಡ್ಬಿಟ್ಟು ಅವ್ರ ತರ ಸುಖವಾಗಿರ್ಬೇಕಂತ ಸ್ವಾಮಿ ಆದ್ರೆ ಇವರೆಲ್ಲ ಕತ್ತರಿಸಿ ಬಿಡ್ತಾರೆ. ಇನ್ನ ಸ್ವಲ್ಪ ಬಿಟ್ರೆ ಇವರು ನಿಮ್ಗೆ ಬಿರಿಯಾನಿ ಮಾಡಿಬಿಟ್ಟಿರೋರು, ಹೌದಲ್ವೇ? ನಿಮ್ಗೆ ಕೆಲಸ ಕೊಡ್ತೀರಾ ಇವರಿಗೆ? ನಿಮ್ಮ ಕಂಪನಿಯಲ್ಲಿ ಕೆಲಸಕ್ಕೆ ನಮ್ಗೆ ಕೊಡ್ತೀವಿ, ಆದ್ರೆ ಈ ಜೋಗಿ ಕೆಲಸ ಮಾಡಬೇಕು, ಬಿಡ್ಬೇಕು. ಬಿಟ್ಬಿಡ್ತಾರೆ, ಇನ್ ಮುಂದೆ ಕೆಲಸ ಕೊಡ್ತಾರೆ. ನೋಡಪ್ಪ, ನೀನ್ ಗೋಲ್ಡ್ ಮೆಡಲಿಸ್ಟ್ ಆಗು, ಏನೇ ಇದು ಮಾಡು, ಆದ್ರೆ ಇಂದಿನ ಕಾಲಕ್ಕೆ ತಕ್ಕಂತೆ ನೀನ್ ಬೆಂಗಳೂರು ದುಡಿಬೇಕಾದ್ರೆ ಚೆನ್ನಾಗಿ ಇಂಗ್ಲಿಷ್ ಜ್ಞಾನ ಬೇಕು, ಕಂಪ್ಯೂಟರ್ ಕಲಿಬೇಕು. ನಿಮ್ಗೆ ಬೇಕಾದ ಒಂದು ಎಕ್ಸ್ಟ್ರಾ ಸ್ಕಿಲ್ಗಳನ್ನು ಕಲ್ತ್ಬಿಟ್ರೆ ಕೆಲಸ ತಾನೇ ಸಿಗ್ತದೆ. ಬೇಕಾದ್ರೆ ನಿನ್ನ ಕಾಂಪಿಟೇಟಿವ್ ಎಕ್ಸಾಮ್ ಓದಿ ಬೇಕಾದ್ರೆ ಸರ್ಕಾರಿ ನೌಕರಿ ತಗೋಬಹುದು. ಆದ್ರೆ ಕೆಲಸ ಸಿಗ್ಲಿಲ್ಲ ಅಂತ ಬರೀ ಇಷ್ಟು ಓದ್ಬಿಟ್ರೆ ಕೆಲಸ ಸಿಗ್ತದೆ ಅಲ್ವಾ? ಇನ್ ಮುಂದೆ ಮಾಸ್ಕ್ ಕಾರ್ಡ್ ಇಟ್ಕೊಂಡು ತಿರ್ಬೇಡ. ಮಾಸ್ಕ್ ಕಾರ್ಡ್ ಜೊತೆಗೆ ಜನರಲ್ ಅಲ್ಲೇ ತುಂಬ್ಕೋ, ಕಂಪ್ಯೂಟರ್ ಮೇಲೆ ತುಂಬ್ಕೋ, ಸರಿನಾ? ಇನ್ನು ಮುಂದೆ ಇಂಟರ್ನೆಟ್ ತಂತ್ರಜ್ಞಾನ ಇಂಥವೆಲ್ಲ ತಿಳ್ಕೊ. ಇನ್ ಮುಂದೆ ಕಂಪ್ನಿಗಳಲ್ಲಿ ಅದೇ ಕೆಲಸಗಳು, ಗೊತ್ತಾಯ್ತಾ? ಮತ್ತೆ ನೀವು ಕೂಡ ಅಷ್ಟೇ, ಸರಿನಾ? ನೋಡಿ, ಏನಾರ ನಿಮ್ ಸಮಸ್ಯೆಗಳು ಹಾಕ್ಬಿಟ್ರೆ ಸಮಸ್ಯೆಗಳಿಗೆ ವೈಚಾರಿಕವಾಗಿ ಪರಿಹಾರ ಕಂಡುಕೊಳ್ಳಿ. ಈ ತರ ಅಲ್ಲಿ ಇಲ್ಲಿ ಹೋಗಿ ಮಾತ್ರ ನಿಂಬೆ ಹಣ್ಣು ಅದು ಇದು ಅಂತ ಯಾರಿಗೂ ಏನು ಮಾಡಿಸೋದಿಲ್ಲ. ನಾವು ನಮ್ಮ ಮನಸ್ಸು ಚೆನ್ನಾಗಿಟ್ಕೋಬೇಕು, ನಾವು ವಿಚಾರ ಮಾಡಿ ಯೋಚಿಸ್ಬೇಕು, ಸರಿನಾ? ಕೆಲಸ ಸಿಗಲಿಲ್ಲ ಅಂತ ಸ್ವಾಮಿತರ ಆಗ್ತೀರಾ? ಇಲ್ಲ ತಾನೆ? ಜೋರಾಗಿ ಹೇಳಿ, ಇಲ್ಲ ತಾನೆ? ನೋಡಿ, ಕೆಲಸ ಸಿಗ್ಲಿಲ್ಲ ಅಂದ್ರೆ ಬರೀ ಹೋಗ್ತಾ ಹೋದ್ರೆ ಕೆಲಸ ಸಿಗಲ್ಲ. ಓದಿ ಜೊತೆಗೆ ನಿಮ್ಗೆ ಜನರಲ್ ನಾಲೆಜ್ ತಿಳ್ಕೋಬೇಕು, ಚೆನ್ನಾಗಿ ಇಂಗ್ಲಿಷು, ಚೆನ್ನಾಗಿ ಕಂಪ್ಯೂಟರ್, ಅದ್ರ ಜೊತೆಗೆ ಕನ್ನಡ ಜ್ಞಾನ ತಿಳ್ಕೋಬೇಕು. ಸ್ಟೇಜ್ ನಲ್ಲಿ ಧೈರ್ಯವಾಗಿ ಮಾತಾಡೋದೆಲ್ಲ ಕಲ್ತ್ರೆ ನಿಮ್ಗೆ ಒಳ್ಳೆ ಕೆಲಸ ಸಿಗ್ತದೆ, ಸರಿನಾ? ಸಿಗುತ್ತಲ್ವಾ? ಸರಿ, ಯಾವಾಗಲೂ ಒಂದ್ಸಲ ಹೇಳೋಣ ನಾವೆಲ್ಲರೂ. ಮೂಢನಂಬಿಕೆ ತೊಲಗಿಸಿ, ಮೂಢನಂಬಿಕೆ ತೊಲಗಿಸಿ, ಮೂಢನಂಬಿಕೆ ತೊಲಗಿಸಿ, ನಮ್ಮ ದೇಶ, ನಮ್ಮ ದೇಶ, ಮೂಢನಂಬಿಕೆಗಳು ಹೊರಗೆ ಹೇಳಿ. ಮೂಢನಂಬಿಕೆಗಳು, ಮೂಢನಂಬಿಕೆಗಳು. ಬಲೋ ಭಾರತ್ ಮಾತಾ ಕಿ ಒಂದೇ ಒಂದೇ. ಶ್ರೀ ಗಂಗಾಧರೇಶ್ವರ ಕನ್ನಡ ಹಿರಿಯ ಪ್ರಾಥಮಿಕ ಶಾಲೆಗೆ, ಶ್ರೀ ಗಂಗಾಧರೇಶ್ವರ ಇಂಗ್ಲಿಷ್ ಮೀಡಿಯಂ ಶಾಲೆಗೆ, ಶ್ರೀ ಗಂಗಾಧರೇಶ್ವರ ಹಿರಿಯ ಪ್ರಾಥಮಿಕ ಶಾಲೆಗೆ ನಿಮಗೆ